ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ. ನಾನು ಶ್ರೀ ರಮೇಶ್ ಹುಲ್ಕುಂದ್, ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಳಕಲ್. ವಿಷಯ ಅಲಂಕಾರ ಪ್ರಸ್ಥಾನದ ಒಳನೋಟಗಳು ಹಾಗೂ ಕೆಲವು ಪ್ರಮುಖ ಅಲಂಕಾರಗಳು. ವಿದ್ಯಾರ್ಥಿಗಳೇ, ನಾವೀಗ ಅಲಂಕಾರ ಪ್ರಸ್ಥಾನದ ಒಳನೋಟವನ್ನು ಹಾಗೂ ಸ್ವಭಾವೋಕ್ತಿ ಅಲಂಕಾರವನ್ನು ತಿಳಿದುಕೊಳ್ಳೋಣ. ಅಲಂಕಾರ ಪ್ರಸ್ಥಾನವು ಕಾವ್ಯ ಮೀಮಾಂಸೆಯಲ್ಲಿನ ಚರ್ಚೆಯ ಒಂದು ಮಹತ್ವದ ಭಾಗವಾಗಿದೆ. ಕಾವ್ಯ ಮೀಮಾಂಸೆ ಎಂದರೆ ಕವಿ ಮತ್ತು ಕಾವ್ಯದ ಲಕ್ಷಣಗಳು, ಕಾವ್ಯ ಪ್ರಭೇದಗಳು, ಕಾವ್ಯಗಳಲ್ಲಿ ಬರುವ ಅಲಂಕಾರ, ರೀತಿ, ರಸ, ಧ್ವನಿ ಮೊದಲಾದವುಗಳ ಸ್ಥಾನ, ಕಾವ್ಯದ ವಸ್ತು ಮತ್ತು ಆತ್ಮಗಳ ಪರಿಶೀಲನೆ ಇತ್ಯಾದಿಯಾಗಿ ಕಾವ್ಯವಿದ್ಯೆಗೆ ಸಂಬಂಧಿಸಿದ ವಿಷಯಗಳ ಶಾಸ್ತ್ರೀಯ ನಿರೂಪಣೆ ಈ ಅಲಂಕಾರ ಶಾಸ್ತ್ರವಾಗಿದೆ. ಕಾವ್ಯವನ್ನು ಕುರಿತು ಚರ್ಚಿಸುವಾಗ ವಿಶಾಲ ಅರ್ಥವನ್ನು ಬಯಸಿ ರಸವನ್ನು ಅಲಂಕಾರವೆಂದೇ ಪರಿಗಣಿಸಿ ಕಾವ್ಯದಲ್ಲಿರುವ ಅಲಂಕಾರಗಳೇ ಮುಖ್ಯವೆಂದು ಪ್ರತಿಪಾದಿಸಿದ ಕಾವ್ಯ ಮೀಮಾಂಸಕರಾದ ಭಾಮಹ, ಉದ್ದಟ, ರುದ್ರಟ, ಜಯದೇವ ಮೊದಲಾದವರ ಒಟ್ಟು ಚರ್ಚೆಯನ್ನು ಅಲಂಕಾರ ಪ್ರಸ್ಥಾನವೆಂದು ಕರೆಯಬಹುದಾಗಿದೆ. ಅಲಂಕಾರ ಪ್ರಸ್ಥಾನದ ಪ್ರಭಾವವು ಗಾಢವಾಗಿದ್ದ ಕಾವ್ಯ ಮೀಮಾಂಸೆಯನ್ನು ಅಲಂಕಾರ ಶಾಸ್ತ್ರವೆಂದೇ ಹೇಳಲಾಗುತ್ತದೆ. ಭಾರತೀಯ ಕಾವ್ಯ ಮೀಮಾಂಸೆಯ ಪ್ರಥಮ ಹಾಗೂ ಅಗ್ರಗಣ್ಯ ಮೀಮಾಂಸಕ ಭರತ ಮುನಿಯಿಂದ ಮೊದಲುಗೊಂಡು ಇತ್ತೀಚಿನ ಜಗನ್ನಾಥನವರೆಗೆ ಅಲಂಕಾರ ತತ್ವ ಅಥವಾ ಸಿದ್ಧಾಂತದ ಬಗೆಗೆ ನಡೆದ ವಿವೇಚನೆಯೇ ಅಲಂಕಾರದ ಮಹತ್ವವನ್ನು ಪ್ರತಿಪಾದಿಸುತ್ತದೆ. ಕಾವ್ಯದ ಕುರಿತಾದ ಚರ್ಚೆಗಳನ್ನು ಮೊದಮೊದಲು ಅಲಂಕಾರ ಶಾಸ್ತ್ರವೆಂದೇ ಕರೆಯಲಾಗುತ್ತಿತ್ತು. ಬಹುತೇಕ ಕಾವ್ಯ ಮೀಮಾಂಸಕರ ಕೃತಿಗಳ ಹೆಸರುಗಳನ್ನೆಲ್ಲ ಗಮನಿಸಿದರೆ ಅವುಗಳಲ್ಲಿ ಅಲಂಕಾರವೆಂಬ ಶಬ್ದವು ಅಡಗಿಕೊಂಡಿರುವುದನ್ನು ನಾವು ಗಮನಿಸಬಹುದಾಗಿದೆ. ಉದ್ದಟನ ಕಾವ್ಯಾಲಂಕಾರ ಸಂಗ್ರಹ, ವಾಮನನ ಕಾವ್ಯಾಲಂಕಾರ ಸೂತ್ರ, ರುದ್ರಟನ ಕಾವ್ಯಾಲಂಕಾರ ಇವುಗಳನ್ನು ಗಮನಿಸಿದರೆ ನಮಗೆ ಗೊತ್ತಾಗುತ್ತದೆ. ಅಲಂಕಾರ ಶಾಸ್ತ್ರವನ್ನು ಮೊದಲಿಗೆ ಕಾವ್ಯ ಮೀಮಾಂಸೆ ಎಂದು ಕರೆದವನು ರಾಜಶೇಖರ. ಆದ್ಯ ಅಲಂಕಾರಿಕರ ಮತದಂತೆ ಕಾವ್ಯಕ್ಕೆ ಸೊಬಗನ್ನು ಹೆಚ್ಚಿಸುವ ಗುಣಗಳು ಅಥವಾ ಧರ್ಮಗಳು ಅಲಂಕಾರಗಳೇ ಆಗಿದ್ದು, ಅಲಂಕಾರ ಪ್ರಸ್ಥಾನವು ತುಂಬ ವಿಸ್ತಾರವಾದುದಾಗಿದೆ. ಕಾವ್ಯ ಮೀಮಾಂಸೆಯಲ್ಲಿರುವ ರಸ, ಧ್ವನಿ, ರೀತಿ, ಔಚಿತ್ಯಗಳೆಲ್ಲ ಅಲಂಕಾರ ಪ್ರಸ್ಥಾನದಿಂದ ಹೊರಗಿರದೆ ಅಲಂಕಾರ ಪ್ರಸ್ಥಾನದಿಂದಲೇ ಸುತ್ತುವರೆದಿರುವುದನ್ನು ಗಮನಿಸುತ್ತೇವೆ. ಕಾವ್ಯ ಮೀಮಾಂಸೆಯಲ್ಲಿನ ಆಯಾ ಪ್ರಸ್ಥಾನಗಳಲ್ಲಿನ ರಸಾಲಂಕಾರ, ಧ್ವನ್ಯಾಲಂಕಾರ ಇವುಗಳ ಚರ್ಚೆಗಳನ್ನು ಗಮನಿಸಿದರೆ ಅಲಂಕಾರ ಪ್ರಸ್ಥಾನದ ವಿಸ್ತಾರದ ಅರಿವು ನಮಗಾಗುತ್ತದೆ. ಮೊದಲು ಅಲಂಕಾರಗಳ ಸಂಖ್ಯೆ ಸಣ್ಣದಾಗಿದ್ದು ಕಂಡುಬರುತ್ತದೆ. ಭರತನ ನಾಟ್ಯಶಾಸ್ತ್ರದಲ್ಲಿ ಉಪಮ, ರೂಪಕ, ದೀಪಕಗಳೆಂಬ ಮೂರೇ ನಿರ್ದಿಷ್ಟವಾದ ಅಲಂಕಾರಗಳು ಇದ್ದು ಸಾದೃಶ್ಯವೇ ಇವಕ್ಕೆಲ್ಲ ಮೂಲವಾಗಿತ್ತು. ಸಾದೃಶ್ಯವೆಂದರೆ ವಸ್ತುಗಳನ್ನು ಹೋಲಿಸುವುದು, ಇದಕ್ಕೆ ನಾವು ಸಾದೃಶ್ಯವೆಂದು ಕರೆಯುತ್ತೇವೆ. ಮೂಲ ಕವಿ ಪ್ರತಿಭೆ ವಸ್ತುಗಳನ್ನು ವರ್ಣಿಸಲು ಹೊರಟಾಗ ಸಾದೃಶ್ಯವಾದದ್ದನ್ನು ನಾನಾ ಭಂಗಿಗಳಿಂದ ಕವಿಗಳು ತೋರಿಸಿದರು. ಆದರೆ ಭಾಮಹ, ದಂಡಿ, ಕುಂತಕ ಮೊದಲಾದ ಲಾಕ್ಷಣಿಕರು ಅಲಂಕಾರಗಳಿಗೆಲ್ಲ ಮೂಲವಾದ ಸಾಮಾನ್ಯ ತತ್ವಕ್ಕೆ ಸಾದೃಶ್ಯವಲ್ಲ, ವಕ್ರೋಕ್ತಿ ಅಥವಾ ಅತಿಶಯೋಕ್ತಿ ಎಂದು ಕರೆದರು. ಕವಿ ಪ್ರತಿಭೆ ವಸ್ತುವನ್ನು ಇದ್ದಂತೆ ವರ್ಣಿಸದೆ ಚಮತ್ಕಾರವಾಗಿ ಬಳಸಿ ಹೆಚ್ಚು ಮಾಡಿ ಹೇಳುವುದೇ ಈ ತತ್ವವಾಗಿದೆ. ಇನ್ನು ಸಾಮಾನ್ಯ ಅರ್ಥದಲ್ಲಿ ನಾವು ನೋಡುವುದಾದರೆ ಅಲಂಕಾರ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡಬೇಕೆಂದರೆ, ನಾವು ಮನುಷ್ಯರು ಅಂದವಾಗಿ ಕಾಣಬೇಕೆಂದಾಗ ಬಟ್ಟೆಯನ್ನು ಧರಿಸುತ್ತೇವೆ, ಮುಖಕ್ಕೆ ಪೌಡರ್, ಕ್ರೀಮ್ಗಳನ್ನು ಬಳೆದುಕೊಳ್ಳುತ್ತೇವೆ. ಹೀಗೆ ನಾವು ಹೇಗೆ ಅಲಂಕಾರವನ್ನು ಮಾಡಿಕೊಳ್ಳುತ್ತೇವೆಯೋ ಹಾಗೆ ಈ ಕಾವ್ಯದಲ್ಲಿ ಇರತಕ್ಕಂತಹ ಗದ್ಯ, ಪದ್ಯ ಇದಕ್ಕೆ ಸೊಗಸಾಗಿ ಮೂಡಿ ಬರುವುದಕ್ಕೆ ಗುಣಗಳನ್ನು, ಧರ್ಮಗಳನ್ನು ಹಾಕುವುದಕ್ಕೆ ನಾವು ಅಲಂಕಾರ ಅಂತ ಕರೀಬಹುದು. ಇನ್ನು ವಕ್ರೋಕ್ತಿ ಅಂದರೆ ಒಂದು ವಿಶೇಷವಾಗಿ ಈ ವಕ್ರೋಕ್ತಿ ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಉದಾಹರಣೆಯ ಮೂಲಕ ಸ್ಪಷ್ಟಪಡಿಸಬೇಕಂದ್ರೆ, ನೀವೆಲ್ಲರೂ ವಿದ್ಯಾರ್ಥಿಗಳು ತರಗತಿಗಳಿಗೆ ಹೋಗಿರ್ತೀರಿ. ತರಗತಿಗಳಿಂದ ನೇರವಾಗಿ ಮನೆಗೆ ಹೋದಾಗ ನಿಮ್ಮ ತಂದೆ ತಾಯಿಗಳು ನಿಮಗೆ ಭಾಳ ಕಾಳಜಿ ಮಾಡಿ ಊಟಕ್ಕೆ ಹಾಕ್ತಾರೆ. ಆದರೆ ನೀವು ಮನೆಯೊಳಗೆ ಅಲ್ಪ ಸ್ವಲ್ಪ ಸಹಾಯವನ್ನು ಮಾಡಿದರೆ ನಿಮ್ಮ ಮೇಲೆ ಪ್ರೀತಿ ಇರ್ತದೆ. ಇಲ್ಲ ಅಂದರೆ ನಿಮ್ಮ ತಂದೆ ತಾಯಿಗಳು
ಭಾಳ ಭಾಳ ದಣದ ಬಂದು ಬಾ ಕೂಳು ತಿನ್ಬಾ ಅಂತ ನಿಮಗೆ ಕರೆದ್ರು ಅಂತಂದ್ರೆ ಅಲ್ಲೇ ವಕ್ರೋಕ್ತಿ ಬರ್ತದೆ. ಅಂದ್ರೆ ಉಕ್ತಿ ಚಮತ್ಕಾರ, ನೇರವಾಗಿ ಹೇಳೋದಿಲ್ಲ, ವ್ಯಂಗ್ಯವಾಗಿ ಹೇಳ್ತಾರವರು. ಅದಕ್ಕೆ ನಾವು ಆ ಹೀನಾರ್ಥವನ್ನು ಕೊಡ್ತದದು. ಈ ಕೂಳು ತಿನ್ಬಾ ಅಂತಕ್ಕಂಥದ್ದು ಹೀನಾರ್ಥವನ್ನು ಕೊಡ್ತದೆ. ಆ ಕೂಳು ಅಂದ್ರೆ ಆಹಾರ ಹೌದು, ಆದ್ರೆ ಅದು ಹೀನವಾದ ಅರ್ಥವನ್ನು ಕೊಡ್ತದೆ, ವಕ್ರವಾಗಿ ಮಾತಾಡಿರ್ತಾರೆ. ನಾವು ಗ್ರಾಮೀಣ ಮನೆಗಳಲ್ಲಿ ಕೂಡ ಕೇಳ್ಬೋದು, ಭಾಳಷ್ಟು ಸಲ ಕೆಲವೊಬ್ಬರು ವಾದ ಹಾಕ್ತಿರ್ತಾರೆ, ನೀ ಏನು ಹೇಳೋದಿದ್ರು ಸಹಿತ ನೇರವಾಗಿ ಹೇಳು, ಕೊಂಕು ಮಾತಾಡಬೇಡ ಅಂತ ಬೈಯುವುದನ್ನು ನೀವು ಗಮನಿಸಿರ್ತೀರಿ. ಕೊಂಕು ಉಕ್ತಿ, ಭಾಗ್ಯದ ಉಕ್ತಿ, ವಕ್ರೋಕ್ತಿ, ನೇರವಾಗಿ ಹೇಳೋದಲ್ಲ, ವ್ಯಂಗ್ಯವಾಗಿ ಹೇಳೋದು. ಇಲ್ಲಿ ಗ್ರಾಮೀಣ ಬದುಕೊಳಗೆ ಈ ಕೊಂಕ ನುಡಿಗಳನ್ನು ನೀವು ಮೇಲೆ ಮೇಲೆ ಹಾಸಿ ಬೈಯಾಕ ಇಂಡೈರೆಕ್ಟಾಗಿ ಅನ್ನಕ್ಕೆ ಬಳಸ್ಕೊಳ್ಳೋದನ್ನು ಕಾಣ್ತೀರಿ. ಆದರೆ ಕಾವ್ಯದೊಳಗೆ ಇದಕ್ಕೆ ಈ ಭಾಗ್ಯದ ಉಕ್ತಿಯನ್ನು, ವಕ್ರೋಕ್ತಿಯನ್ನು ವರ್ಣನೆಯನ್ನು ಮಾಡೋಕ್ಕೋಸ್ಕರ ಬಳಸಿರೋದನ್ನು ನೀವು ವಿದ್ಯಾರ್ಥಿಗಳು ಇದನ್ನು ಗಮನಿಸಬೇಕು. ಇನ್ನು ವಿಶಾಲ ಅರ್ಥದಲ್ಲಿ ಈ ಕಾವ್ಯದ ರಮಣೀಯತೆ ಅಥವಾ ಅದರ ಸೌಂದರ್ಯಕ್ಕೆ ಕಾರಣವಾಗುವ ಶಬ್ದ ಮತ್ತು ಅರ್ಥಗಳ ಉಕ್ತಿ ವೈಚಿತ್ರ್ಯವನ್ನು ಅಲಂಕಾರ ಅಂತ ಕರಿಬಹುದು. ಅಲಂಕಾರವು ಸಾಮಾನ್ಯವಾದ ಭಾಷೆಗೆ ಮಂತ್ರಶಕ್ತಿಯನ್ನು ತಂದುಕೊಡತಕ್ಕಂತಹ ಸಾಧನ. ಹಾಗಾಗಿ ಭಾರತೀಯ ಕಾವ್ಯ ಮೀಮಾಂಸೆಯ ಪ್ರಮುಖ ಲಾಕ್ಷಣಿಕನಾದ ದಂಡಿ ಕಾವ್ಯ ಶೋಭಾಕರಾನ್ ಧರ್ಮಾಣಲಂಕಾರನ್ ಪ್ರಚಕ್ಷತೆ ಅಂತ ಕರೆದರೂ ಸಮಂಜಸವಾಗಿದೆ. ಈ ಭಾರತೀಯ ಕಾವ್ಯ ಮೀಮಾಂಸೆಯ ಪ್ರಮುಖ ಪ್ರಸ್ಥಾನಗಳಾಗಿ ಅಲಂಕಾರಗಳನ್ನು ಗುರುತಿಸುತ್ತೇವೆ. ವಾಸ್ತವವಾಗಿ ಅಲಂಕಾರಗಳನ್ನು 3 ವಿಧವಾಗಿ ವಿಂಗಡಿಸಲಾಗಿದೆ. ಅಲಂಕಾರ ಪ್ರಸ್ಥಾನ ಮೊದಲನೇದ್ದು. ಇದರಲ್ಲಿ ಪ್ರಮುಖ ಅಲಂಕಾರಿಕನಾದ ಭಾಮಹನನ್ನು ಮುಖ್ಯವಾಗಿಟ್ಟುಕೊಂಡು ಅಲಂಕಾರ ಪ್ರಸ್ಥಾನದ ಸಾಮಾನ್ಯ ಸಮೀಕ್ಷೆಯನ್ನು ಮಾಡಿರುವುದನ್ನು ನಾವು ಗಮನಿಸಬಹುದಾಗಿದೆ. ಶಬ್ದ ಅಲಂಕಾರಗಳು, ಇದರಲ್ಲಿ ಪ್ರಮುಖವಾಗಿ ಅನುಪ್ರಾಸ, ಯಮಕ ಮತ್ತು ಚಿತ್ರಕವಿತ್ವಗಳ ಬಗ್ಗೆ ಹೇಳಲಾಗುತ್ತದೆ. ಇನ್ನು 3ನೇದ್ದು ಅರ್ಥಾಲಂಕಾರಗಳು. ಇದರಲ್ಲಿ ಒಟ್ಟಾರೆಯಾಗಿ ಅಲಂಕಾರಗಳ ಸಂಖ್ಯೆ 120ಕ್ಕೂ ಹೆಚ್ಚಿನವು ಅಲಂಕಾರಗಳು ಸಿಗುತ್ತವೆ. ವಿದ್ಯಾರ್ಥಿಗಳ ಅಭ್ಯಾಸ ದೃಷ್ಟಿಗಾಗಿ ನಾವು ಪದೇ ಪದೇ ಅಭ್ಯಸಿಸುವ ಅಲಂಕಾರಗಳ ಸಂಖ್ಯೆ ಮಾತ್ರ 8. ಉಪಮೆ, ದೀಪಕ, ರೂಪಕ, ಉತ್ಪ್ರೇಕ್ಷೆ, ಅರ್ಥಾಂತರನ್ಯಾಸ, ಶ್ಲೇಷೆ, ಅತಿಶಯೋಕ್ತಿ ಮತ್ತು ಸ್ವಭಾವೋಕ್ತಿಗಳ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡಲಾಗುತ್ತದೆ. ಭಾರತೀಯ ಕಾವ್ಯ ಮೀಮಾಂಸೆಯ ಆದ್ಯ ಅಲಂಕಾರಿಕರಾದ ಈ ಭಾಮಹನು ಕಾವ್ಯಾಲಂಕಾರ ಎಂಬ ಕೃತಿಯನ್ನು ರಚಿಸಿದ್ದು ನಮಗೆ ಗೊತ್ತದೆ. ಈ ಭಾಮಹನ ಮತದಂತೆ ಎಲ್ಲ ಕಾವ್ಯವು, ಅದು ಮಹಾಕಾವ್ಯ ಆಗಿರಲಿ, ಮುಕ್ತಕ ಆಗಿರಲಿ, ವಕ್ರೋಕ್ತಿಯಿಂದ ಕೂಡಿರಬೇಕು. ಕಾವ್ಯದ ಶಬ್ದದಲ್ಲಿಯೂ ಲೋಕರೂಢಿಗೆ ಮೀರಿದ ಒಂದು ಅತಿಶಯವಿರುವುದೇ ಅತಿಶಯೋಕ್ತಿ ಅಥವಾ ವಕ್ರೋಕ್ತಿ. ವಕ್ರೋಕ್ತಿ ಇಲ್ಲದೆ ಅಲಂಕಾರವಿಲ್ಲ. ಸ್ವಭಾವೋಕ್ತಿಯನ್ನು ಕೆಲವರು ಮಾತ್ರ ಅಲಂಕಾರ ಅಂತ ಕರೀತಾರೆ ಅಂತೇಳಿ ಭಾಮಹ ಹೇಳ್ತಾನೆ. ಅಂದರೆ ನೇರವಾಗಿ ಮಾತಾಡಿದರೆ ವಾರ್ತೆ ಅಂತ ಕರೆಸ್ಕೊಳ್ಳುತ್ತೆ. ಸೂರ್ಯ ಮುಳುಗಿದನು, ಪಕ್ಷಿ ಹಾರಿದವು, ಇಂಥ ಮಾತುಗಳನ್ನೆಲ್ಲ ನಾವು ಹೇಳ್ತಾ ಹೋದರೆ ಇದಕ್ಕೆ ವಾರ್ತಾ ಅಂತ ಕರಿಬಹುದು. ಇದಕ್ಕೆ ಇದಕ್ಕೆ ನಾವು ಸೌಂದರ್ಯವನ್ನು ಕೊಡಬೇಕಾಗಿದ್ದು ಅಲಂಕಾರಗಳನ್ನು ತರಬೇಕು, ಅಂದಾಗ ಮಾತ್ರ ಛಂದಸ್ಸಾಗಿ ಕಾಣ್ತದೆ. ಇದಕ್ಕೆ ಸ್ವಭಾವೋಕ್ತಿ ಅಲಂಕಾರ ಅಲ್ಲ ಅಂಥೇಳಿ ಭಾಮ ಹೇಳೋದನ್ನು ಗುರುತಿಸ್ತೀವಿ. ಇಲ್ಲೇ ಒಂದು ಸಣ್ಣ ಎಕ್ಸಾಂಪಲ್ ನಮ್ಮ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಾವು ಕೊಡಬೇಕಿದ್ರೆ, ಎಲ್ಲಾರ ಹುಡುಗಿಯನ್ನು ನೋಡಲಿಕ್ಕೆ ಹುಡುಗ ಹೋಗಿರ್ತಾನೆ ಮದುವೆ ಆಗಲಿಕ್ಕೆ, ಆ ವಧುವನ್ನು ನೋಡಲಿಕ್ಕೆ ಹೋದಾಗ ಯಾರು ಬಂದಿದ್ದು ಕೇಳ್ತಾರೆ, ಏನಪ್ಪ ಹುಡುಗಿ ಹೆಂಗಿದ್ಲು ಅಂತ ಕೇಳ್ತಾರೆ. ಆವಾಗ ಅವ್ನು ಹೇಳ್ತಾನೆ, ಕೈ ತಕ್ಕೊಂಡು ಮುಟ್ಟಬೇಕು ಅಂತ ಹೇಳ್ತಾನೆ. ಕೈ ತಕ್ಕೊಂಡು ಮುಟ್ಟಬೇಕು ಅಂದ್ರೆ ಅರ್ಥನ ಗ್ರಹಿಸ್ಬೇಕು ನಾವಿಲ್ಲಿ. ಅಷ್ಟು ಹೊಲಸಿದ್ದು ಅಂತ ಅರ್ಥ ಅಲ್ಲ. ಆಕೆ ನಾವು ಕೈ ತೊಳ್ಕೊಳ್ಳಾರ್ದಾಕಿನ ಮುಟ್ಟಿದ್ರೆ ನಮ್ಮಲ್ಲಿಯ ಹೊಲಸು ಕೂಡ ಆಕೆ ಮೈಗೆ ತಾಗ್ತದೆ ಅನ್ನುವಷ್ಟು ನುಣುಪಾಗಿದ್ಲು, ಚಂದಿದ್ಲು, ಬೆಳ್ಳಗಿದ್ಲು ಮತ್ತು ಸಿಸ್ಟಮ್ಯಾಟಿಕ್ ಆಗಿದ್ಲು ಅಂತ ಮೀನಿಂಗ್ ಕೊಡ್ತದೆ. ಇದಕ್ಕೆ ನಾವೇನು ಹೇಳ್ತೀವಿ, ವಕ್ರೋಕ್ತಿ ಅಂತ ಕರಿತೀವಿ. ಹೇಳೋದನ್ನು ನೇರವಾಗಿ ಹೇಳದ ಕೊಂಕ ನುಡಿಯಲ್ಲಿ ಹೇಳ್ತೇವೆ. ಇದನ್ನು ಗ್ರಹಿಸಬೇಕು. ಇನ್ನು ನಂತರ ಬರ್ತಕ್ಕಂತಹ ದಂಡಿ, ಇವಂಗೆ ಶಬ್ದಾಲಂಕಾರಗಳ ಮ್ಯಾಗ ಹೆಚ್ಚು ಆಸಕ್ತಿ. ಇವನ ಕೃತಿ ಕಾವ್ಯಾದರ್ಶ. ಇವ ಹೇಳ್ತಕ್ಕಂತಹ ಮತ್ತು ಆಗಲೇ ಒಂದ್ಸಲ ಇದು ಬಂದು ಹೋಯಿತು, ಕಾವ್ಯ ಶೋಭಾಕರಾನ್ ಧರ್ಮಾನ್ ಅಲಂಕಾರಾನ್ ಪ್ರಚಕ್ಷತೆ. ಇದರ ಅರ್ಥ ಕಾವ್ಯಕ್ಕೆ ಸೊಗಸನ್ನು ಕೊಡುವಂತಹ ಧರ್ಮಗಳನ್ನು ಅಲಂಕಾರಗಳಂತ ಕರಿಬೇಕು ಅಂತ ಹೇಳೋ ದಂಡಿ ವಿಶಾಲ ಅರ್ಥದಲ್ಲಿ ಹೇಳ್ತಾನೆ. ಮತ್ತು ಮುಮ್ಮಟ ಬರ್ತಾನೆ, ತದದೋಷ ಶಬ್ದಾರ್ಥ
ಸುಗುಣಾವಲಂಕೃತಿ ಪುನಃ ಕ್ವಾಪೆ ಅಂಥೇಳಿ ಮುಮ್ಮಟ ಹೇಳೋದನ್ನು ನಾವು ಕಾಣ್ತೀವಿ. ಇದರ ಅರ್ಥ ದೋಷರಹಿತವಾದ ಹಾಗೂ ಗುಣಸಹಿತವಾದ ಶಬ್ದಾರ್ಥಗಳನ್ನು ಹೊಂದಿರುವಂತಹದ್ದು ಕಾವ್ಯ ಅಂತ ಕರೀರಿ ಅಂಥೇಳಿ ಮುಮ್ಮಟ ಹೇಳೋದನ್ನು ಕೇಳ್ತೀವಿ. ಮತ್ತು ಮುಂದುವರೆದು ಹೇಳ್ತಾನೆ, ಇದರಲ್ಲಿ ಕ್ವಚಿತ್ತಾಗಿ ಅಲಂಕಾರ ಇಲ್ಲದಿರಬಹುದು ಅಂತಕ್ಕಂಥದ್ದು ಅವನ ವಾದ. ಕಾವ್ಯ ಸಹಜವಾಗಿ ದೋಷರಹಿತವಾಗಿದ್ದರೆ, ಗುಣಗಳಿಂದ ತುಂಬಿದ್ರೆ ಅಲಂಕಾರಗಳು ಬರಲೇಬೇಕು ಅಂತೇನು ಇಲ್ಲ ಅಂಥೇಳಿ ಇಲ್ಲೇ ಮುಮ್ಮಟ ಹೇಳ್ತಾನೆ. ಈ ಮುಮ್ಮಟ ಹೇಳಿದ್ದು ಹೊಸ ಚಿಂತನೆಗೆ ಹಚ್ಚಿತು ಎಲ್ಲ ಕಾವ್ಯ ಮೀಮಾಂಸಕರನ್ನು. ಅಲಂಕಾರ ಇಲ್ಲಾರ್ದೇನೂ ಕಾವ್ಯ ರಚಿಸಬಹುದು ಅಂಥೇಳಿ ಇಲ್ಲಿ ಇಂಡೈರೆಕ್ಟಾಗಿ ಹೇಳ್ತಾನೆ ಮುಮ್ಮಟ. ಕಾವ್ಯಗ್ರಾಹವಾಗುವುದು ಅಲಂಕಾರಗಳಿಂದಲೇ. ಅಲಂಕಾರವೆಂದರೆ ಸೌಂದರ್ಯ ಎಂದು ವಾಮನ ಸ್ಪಷ್ಟಪಡಿಸ್ತಾನೆ. ಇಲ್ಲಿ ಸೌಂದರ್ಯವೇ ಅಲಂಕಾರ ಎಂಬ ಮಾತು ಗಮನಾರ್ಹವಾದದ್ದು. ಅಲಂಕಾರ ಅಥವಾ ಸೌಂದರ್ಯದ ಅಂಗವಾಗಿರದ ಶಬ್ದಾರ್ಥಗಳಿಗೆ ಕಾವ್ಯತ್ವವಿಲ್ಲ. ಶಬ್ದಾರ್ಥಗಳಿಗೆ ಕಾವ್ಯತ್ವ ಪ್ರಾಪ್ತವಾಗಬೇಕಾದರೆ ಅವು ಅಲಂಕಾರ ಅಥವಾ ಸೌಂದರ್ಯದ ಅಂಗಗಳಾಗಿರಬೇಕಂತಕ್ಕಂಥದ್ದು ಈ ವಾಮನನ ವಿಚಾರ. ಈ ದಂಡಿ ಮಾತಿಗೆ ಮತ್ತೆ ಬರೋದಾದ್ರೆ, ಕಾವ್ಯ ಶೋಭಾಕರಣ ಧರ್ಮಾನ್ ಅಲಂಕಾರಣ ಪ್ರಚಕ್ಷತೆ ಅಂತಕ್ಕಂಥ ಮಾತನ್ನು ನಾವು ಬಳಸ್ಕೊಳ್ತಾ ಹೋದರೆ, ಕಾವ್ಯ ಶೋಭೆಗೆ ಪೂರಕವಾಗಿ ಬರ್ತಕ್ಕಂತಹ ಎಲ್ಲ ಧರ್ಮಗಳು ಅಲಂಕಾರಗಳು ಎಂಬುದು ಭಾಮಹನ ಈ ಅಲಂಕಾರ ಸೂತ್ರದ ಒಟ್ಟಾರೆಯಾದ ತಾತ್ಪರ್ಯ ಆಗಿರೋದನ್ನು ನಾವು ಇಲ್ಲಿ ಗಮನಿಸಬೇಕು. ಇನ್ನೊಬ್ಬ ಶ್ರೇಷ್ಠ ಕಾವ್ಯ ಮೀಮಾಂಸಕ ಆನಂದವರ್ಧನ ಇವ ಹೇಳ್ತಕ್ಕಂಥದ್ದು, ಇವು ಅಲಂಕಾರಗಳ ಅನಿವಾರ್ಯತೆಯನ್ನು ಒಪ್ಪಿಕೊಳ್ತಾನೆ. ಕಾವ್ಯದಲ್ಲಿ ಅಲಂಕಾರಗಳು ರಸಾಧೀನವಾಗಿ ಬರಬೇಕು, ಔಚಿತ್ಯವರಿತು ಬರಬೇಕು ಎಂಬುದು ಆನಂದವರ್ಧನನ ವಿಚಾರ. ಇದರ ಅರ್ಥ ಅಲಂಕಾರಗಳು ಕಾವ್ಯದಲ್ಲಿ ರಸಪೋಷಕವಾಗಿ ಬರಬೇಕೇ ವಿನ ಕಾವ್ಯದಲ್ಲಿ ಅವೇ ಪ್ರಧಾನವಾಗಿ ಬರಬಾರ್ದು ಅಂತಕ್ಕಂಥ ಮಾತನ್ನು ಆನಂದವರ್ಧನ ಹೇಳ್ತಾನೆ. ಇದನ್ನು ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಾವು ವಿದ್ಯಾರ್ಥಿಗಳು, ಈಗ ನಾವು ಮನುಷ್ಯರು ಅಲಂಕಾರವನ್ನು ಮಾಡ್ಕೋತೀವಿ. ಆಗಲೇ ಹೇಳ್ದಂಗೆ ನಾವು ಒಳ್ಳೆ ಬಟ್ಟೆಯನ್ನು ಧರಿಸ್ತೀವಿ, ಕ್ರೀಮ್ ಹಚ್ಕೊತೀವಿ, ಪೌಡರ್ ಹಚ್ಕೊತೀವಿ ಅಂದವಾಗಿ ಕಾಣಿಸ್ಲಿ ಅಂತ. ಆದರೆ ನಾವು ಹಾಕ್ಕೊಂಡಂಥ ಬಟ್ಟೆನ ಎದ್ದು ಕಾಣಬಾರ್ದಲ್ಲೇ, ನಾವು ಹಚ್ಕೊಂಡಂಥ ಕ್ರೀಮ್ ಎದ್ದು ಕಾಣ್ಬಾರ್ದು, ಪೌಡರ್ ಎದ್ದು ಕಾಣ್ಬಾರ್ದು. ನಮಗೆ ಪೂರಕವಾಗಿ ಬರಬೇಕು, ಸೌಂದರ್ಯ ನಮ್ಮದು ಹೆಚ್ಚಾಗಬೇಕು, ಬಟ್ಟೆ ಸೌಂದರ್ಯ ಹೆಚ್ಚಾಗೋದಲ್ಲ. ಅದನ್ನು ಆನಂದವರ್ಧನ ಹೇಳ್ತಾನೆ. ಇಲ್ಲೇ ಕಾವ್ಯಗಳಿಗೆ ರಸಗಳಿಗೆ ಪೂರಕವಾಗಿ ಅಲಂಕಾರಗಳು ಬರಬೇಕಂಥೇಳಿ ಆನಂದವರ್ಧನ ಹೇಳ್ತಾನೆ. ಇನ್ನು ಅಲಂಕಾರವಿಲ್ಲದ ಉಕ್ತಿಯು ಕಾವ್ಯವಾಗಬಲ್ಲದು ಎಂಬ ಮುಮ್ಮಟನ ಮಾತು ನೇರವಾದ ನಿರಾಲಂಕಾರವಾದ ಯಥಾವತ್ತದ ನಿರೂಪಣೆ ಕಾವ್ಯವಾಗಬಲ್ಲದು ಎಂಬುದನ್ನು ಪ್ರತಿಪಾದನೆ ಮಾಡ್ತದೆ. ಅಲಂಕಾರದ ಅವಶ್ಯಕತೆ ಇದ್ದಲ್ಲಿ ಅದನ್ನು ಬಳಸಿ, ಅವಶ್ಯಕತೆ ಇಲ್ಲದಲ್ಲಿ ಅದನ್ನು ಕೈ ಬಿಟ್ಟು ಕಾವ್ಯ ನಿರ್ಮಿತಿ ಮಾಡಲು ಸಾಧ್ಯವಿದೆ ಎಂಬುದು ಇದುವರೆಗಿನ ವಿವೇಚನೆಯಿಂದ ನಾವು ಮನಗಾಣಬಹುದು. ಆದರೆ ಅಲಂಕಾರ ಬಂದರೂ ಅವ ಕಾವ್ಯದ ರಸಕ್ಕೆ ಪೋಷಕವಾಗಿ ಬರಬೇಕೆಂಬ ಮಾತನ್ನು ನಾವು ಅಲ್ಲಗಳೆಯುವಂತಿಲ್ಲ. ಇನ್ನು ಕನ್ನಡದಲ್ಲಿ ಅನೇಕ ಲಾಕ್ಷಣಿಕರು ಗ್ರಂಥ ಬರೆದರನ್ನು ನಾವು ಗಮನಿಸಬಹುದು. ಅವರುಗಳಲ್ಲಿ ನೃಪತುಂಗ, ನಾಗವರ್ಮ, ತಿರುಮಲಾರ್ಯ, ಜಾಯಪ್ಪ ದೇಸಾಯಿ ಮುಂತಾದವರು. ಇವರು ಕ್ರಮವಾಗಿ ಕವಿರಾಜ ಮಾರ್ಗ, ಕಾವ್ಯಾವಲೋಕನ, ಅಪ್ರತಿಮ ವೀರಚರಿತೆ, ಕನ್ನಡ ಕುವಲಯಾನಂದ ಇತ್ಯಾದಿ ಗ್ರಂಥಗಳನ್ನು ಬರೆದಿದ್ದಾರೆ. ಇವರುಗಳ ಗ್ರಂಥದಲ್ಲಿಯೂ ಕೂಡ ಅಲಂಕಾರಗಳ ಬಗೆಗೆ ಚರ್ಚೆಗಳನ್ನು ಮಾಡಿದ್ದಾರೆ. ಅಪ್ಪಯ್ಯ ದೀಕ್ಷಿತರ ಕಾಲದಲ್ಲಿ ಅಲಂಕಾರಗಳು ಒಟ್ಟಾರೆಯಾಗಿ 120ಕ್ಕೂ ಹೆಚ್ಚು ಅಲಂಕಾರಗಳಿದ್ದುದನ್ನು ವಿದ್ಯಾರ್ಥಿಗಳು ಗಮನಿಸಬಹುದು. ಅದರಲ್ಲಿ ಮುಖ್ಯವಾದಗಳು ಎರಡೇ ಎರಡು. ಒಂದು ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ. ಈ ಶಬ್ದ ವೈಚಿತ್ರ್ಯದಿಂದ ಕಾವ್ಯಕ್ಕೆ ಸೊಗಸನ್ನು ಉಂಟು ಮಾಡುವುದೇ ಶಬ್ದಾಲಂಕಾರ ಮತ್ತು ಅರ್ಥ ಚಮತ್ಕಾರದಿಂದ ಅರ್ಥ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವಂತೆ ಮಾಡುವುದೇ ಅರ್ಥಾಲಂಕಾರ. ಈಗ ಈ ಅಲಂಕಾರಗಳಲ್ಲಿ ಬರ್ತಕ್ಕಂತಹ ಈ ಸ್ವಭಾವೋಕ್ತಿಯನ್ನು ಗಮನಿಸೋಣ. ಈ ಸ್ವಭಾವೋಕ್ತಿ ಅಲಂಕಾರ ಅಂದರೆ, ಸ್ವಭಾವೋಕ್ತಿಯು ವಸ್ತುವಿನ ಗುಣ, ಬಣ್ಣ ಹಾಗೂ ಕ್ರಿಯೆಯನ್ನು ಅದು ಇದ್ದಂತೆಯೇ ಯಥಾವತ್ತಾಗಿ ವರ್ಣಿಸುವುದಾಗಿದೆ ಸ್ವಭಾವೋಕ್ತಿ. ಭಾಮಹನ ಕಾಲಕ್ಕೆ ಈ ಕುರಿತು ಚರ್ಚೆ ಪ್ರಾರಂಭವಾಗಿದ್ದು,
ಭಾಮ ಅನ್ನೋದು ಒಲ್ಲದ ಮನಸ್ಸಿನಿಂದ ಸ್ವಭಾವೋಕ್ತಿಯನ್ನು ಅಲಂಕಾರವೆಂದು ಹೇಳೋದು ಕಂಡು ಬರ್ತದೆ. ಅವ ಹೇಳ್ತಾನ ಭಾಮಹ, ಸೂರ್ಯ ಉದಯಿಸಿದನು, ಗಾಳಿಯು ಬೀಸಿತು, ಪಕ್ಷಿಗಳು ಹಾರಿದವು, ಇಂಥವುಗಳನ್ನೆಲ್ಲ ನಾವು ಅಲಂಕಾರ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಇವುಗಳನ್ನು ವಾರ್ತೆ ಅಂತ ಕರಿಬಹುದು ಅಂತ ಸ್ವಭಾವೋಕ್ತಿಯನ್ನು ತಳ್ಳಿ ಹಾಕ್ತಾನ ಭಾಮಹ. ಮುಮ್ಮಟ್ಟನ ಹೇಳ್ತಾನ, ತದದೋಷ ಶಬ್ದಾರ್ಥ ಸುಗುಣಾವಲಂಕರ್ತಿ ಪುನಃ ಕ್ವಾಪಿ ಅಂತಾನ ಮುಮ್ಮಟ್ಟ. ಅಂದ್ರೆ ಕಾವ್ಯ ದೋಷರಹಿತವಾದ ಗುಣಸಹಿತವಾದ ಶಬ್ದಾರ್ಥ ಸಹಿತವಾದದ್ದು, ಇದರಲ್ಲಿ ಕ್ವಚಿತ್ತಾಗಿ ಅಲಂಕಾರ ಬರದೇ ಇರಬಹುದು ಅಂತೇಳಿ ಮುಮ್ಮಟ್ಟ ವಾದ ಹಾಕ್ತಾನೆ. ಕಾವ್ಯದಲ್ಲಿ ಸಹಜವಾಗಿ ಸೌಂದರ್ಯವನ್ನು ಒಳಗೊಂಡಿದ್ದು ದೋಷರಹಿತವಾಗಿದ್ರೆ ಕ್ವಚಿತ್ತಾಗಿ ಅಲಂಕಾರ ಇಲ್ಲದೇ ಇದ್ರೂ ಕೂಡ ನಡೀತದೆ ಅಂಥೇಳಿ ಮುಮ್ಮಟ್ಟ ಅಲಂಕಾರ ಇಲ್ಲಾರ್ದೂ ಕೂಡ ಕಾವ್ಯವನ್ನು ಸೃಷ್ಟಿ ಮಾಡಬಹುದು ಅಂತಕ್ಕಂಥ ವಾದವನ್ನು ಹಾಕೋದನ್ನು ಇಲ್ಲಿ ಕಾಣಬಹುದು. ಇನ್ನು ಈ ದಂಡಿಯು ಸ್ವಭಾವೋಕ್ತಿಯನ್ನು ಆದ್ಯ ಅಲಂಕಾರ ಅಂತ ಕರೆದಿದ್ದು ನಮಗೆ ಕಂಡು ಬರ್ತದೆ. ಇನ್ನು ಕುಂತಕ ತನ್ನ ವಕ್ರೋಕ್ತಿ ಜೀವಿತ ಕೃತಿ ಒಳಗೆ ಸ್ವಭಾವೋಕ್ತಿಯನ್ನು ಖಂಡಿತವಾಗಿಯೂ ಅಲಂಕಾರ ಅಂತ ಕರೆದಿದ್ದನ್ನು ನಾವು ಕಾಣ್ತೀವಿ. ಇನ್ನು ಅಲಂಕಾರವಿಲ್ಲದೆ ಅಲಂಕಾರ್ಯವಾದರೂ ಎಲ್ಲಿಯದು, ನಮ್ಮ ಹೆಗಲ ಮೇಲೆ ನಾವೇ ಕೂಡಲು ಸಾಧ್ಯವೇ ಅಂತ ಪ್ರಶ್ನಿಸಿದ್ದಾನ ಕುಂತಕ. ಭಾಳ ಗಂಭೀರವಾದಂತಹ ಮಾತಿದು. ಯಾಕಂದರೆ ಅಲಂಕಾರ್ಯ ಅಂತಂದರೆ ಯಾವುದನ್ನು ಅಲಂಕಾರ ಮಾಡ್ತಿರೋದು ಅಲಂಕಾರ್ಯ. ಈಗ ನಾನು ಅಲಂಕಾರ ಮಾಡಿಕೊಂಡೆ ಅಂತಂದ್ರೆ ನಾನು ಅಲಂಕಾರ್ಯ. ಅಂದರೆ ಮನುಷ್ಯರು ನಾವು ಆಗಲೇ ಹೇಳಿದ್ದೆ ನಿಮಗೊಂದು ಉದಾಹರಣೆ, ನಾವು ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದು, ಪೌಡ್ರ್ ಹಚ್ಕೊಳ್ಳೋದು, ಕ್ರೀಮ್ ಹಚ್ಕೊಳ್ಳೋದು, ಅವೆಲ್ಲ ಅಲಂಕಾರಿಕ ವಸ್ತುಗಳು. ನಾನು ಅಲಂಕಾರ್ಯ. ಅಲಂಕಾರ್ಯನೇ ಇಲ್ಲ ಅಂದರೆ ಯಾವುದಕ್ಕೆ ನೀವು ಅಲಂಕಾರ ಮಾಡ್ತೀರಿ? ನಿಮ್ಮ ಹೆಗಲ ಮ್ಯಾಗ ನೀವು ಕುಂದ್ರಕೋತೀರೇನು ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ ಕುಂತಕ. ಅದರ ಅರ್ಥ ಅಲಂಕಾರಿಕ ವಸ್ತುಗಳು ನಂತರದ್ದು, ಮೊದಲಿಗೆ ಇರುವುದು ಅಲಂಕಾರ್ಯ. ಅಲಂಕಾರನ ಸಹಜವಾಗಿಯೇ ಸೌಂದರ್ಯ ಇತ್ತಂದ್ರೆ ಅಲಂಕಾರಗಳು ಕೂಡ ಅವಶ್ಯಕತೆ ಇಲ್ಲ. ಅವನ್ನ ಅದರ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಮಾತ್ರ ಅಲಂಕಾರಗಳು ಬೇಕು ಅಂಥೇಳಿ ಈ ಸ್ವಭಾವೋಕ್ತಿಯನ್ನು ಎತ್ತಿ ಹಿಡಿತಾನ ಕುಂತಕ. ಈ ಮಹಿಮಾ ಭಟ್ಟನು ಹೇಳ್ತಾನೆ, ಪ್ರತಿಯೊಂದು ವಿಷಯದಲ್ಲೂ ಸಾಮಾನ್ಯ ಮತ್ತು ವಿಶಿಷ್ಟವಾದಂತಹ ಒಂದು ಸೌಂದರ್ಯ ಇರ್ತದೆ, ಅದನ್ನು ನಾವು ಗುರುತಿಸಬೇಕು. ಪ್ರತಿಭೆ ಇದ್ದವರು ವಿಷಯಗಳಿಂದ ವಿಶಿಷ್ಟ ಸೌಂದರ್ಯವನ್ನು ಗುರುತಿಸ್ತಾರೆ ಮತ್ತು ಅದುವೇ ಸ್ವಭಾವೋಕ್ತಿ ಅಂಥೇಳಿ ಈ ಮಹಿಮಾ ಭಟ್ಟ ಹೇಳುವುದನ್ನು ನಾವು ಗಮನಿಸಬೇಕು. ಅದಕ್ಕೊಂದು ಸಾಮಾನ್ಯವಾದಂತಹ ಉದಾಹರಣೆ ಅಂತಂದರೆ, ಅಮಾವಾಸ್ಯೆ ದಿವಸ ಕತ್ತಲಿನಲ್ಲಿ ದೊಡ್ಡದಾದ ಕರ್ರನೆಯ ಆಕೃತಿಯೊಂದು ಸುಯ್ಯನೆ ಎನ್ನುವ ಶಬ್ದದೊಂದಿಗೆ ಹಾಯ್ದು ಹೋಯಿತು ಅಂತಕ್ಕಂಥ ಮಾತನ್ನು ಗಮನಿಸಿರಿ. ಇಲ್ಲಿ ಯಾವುದೇ ತರಹದ ಅಲಂಕಾರಗಳಿಲ್ಲ. ಇಲ್ಲಿರ್ತಕ್ಕಂಥವು ಸಾಮಾನ್ಯವಾದಂತಹ ಮಾತುಗಳು, ಆದರೂ ಕೂಡ ಇಲ್ಲಿ ಒಂದು ಸೌಂದರ್ಯ ಇರುವುದು ನಮಗೆ ಗೊತ್ತಾಗ್ತದೆ. ಯಾಕಂದರೆ ಅಮಾವಾಸ್ಯೆ ದಿವಸ ನೀವು ಗ್ರಹಿಸ್ಕೋರಿ, ಅಮಾವಾಸ್ಯೆ ಹೆಂಗಿರ್ತದೆ ಅಂತ. ಅವತ್ತು ಚಂದ್ರ ಇರೋದಿಲ್ಲ, ಅಮಾವಾಸ್ಯೆ ದಿವಸ ಕತ್ತಲೆ ಇರ್ತದೆ. ಕತ್ತಲೆ ಅಂದ್ರೆ ಭಯ ಮನುಷ್ಯನಿಗೆ. ಅಮಾವಾಸ್ಯೆ ಕತ್ತಲೆ ಇನ್ನಷ್ಟು ಭಯ. ದೊಡ್ಡದಾದ ಕರ್ರಣೆಯ ನೋಡ್ರಿ ಶಬ್ದಗಳು ಹೆಂಗೆ ಬರ್ತಾಯಿದ್ದಾವೆ ಇಲ್ಲಿ. ಆಕೃತಿ ಸುಯಿ ಅಂತೇಳಿ ಗಾಳಿ ಯಾವಾಗಲೂ ಬೀಸುವುದ ಸುಯಿ ಅಂತ. ನಾವು ಹಿಂಗಿದ್ದಾಗ ಕೂಡ ಅದರದ್ದೇ ಆದಂತಹ ಸೌಂದರ್ಯ ಬರ್ತದೆ ಅದಕ್ಕೆ. ಇಲ್ಲಿ ಇಂಥವುಗಳಿಗೆ ಮಾತುಗಳಿಗೆ ನಾವು ಏನು ಹೇಳ್ಬೋದು ಅಂತಂದರೆ ಸ್ವಭಾವೋಕ್ತಿ ಅಂತ ಕರಿಬಹುದು. ಇದಕ್ಕಾಗಿ ನಾವು ಆರಿಸಿಕೊಂಡಂತಹ ಪರಾಮರ್ಶನ ಗ್ರಂಥಗಳು ಅಂದರೆ ಈ ಕನಜ, ಕನ್ನಡ ದೀವಿಗೆ ಬ್ಲಾಗ್, ವಿಕಿಪೀಡಿಯಾ, ಭಾರತೀಯ ಕಾವ್ಯಮೀಮಾಂಸೆ, ತಿನಂ ಶ್ರೀಕಂಠಯ್ಯ ಅವರು ಬರೆದಿದ್ದು, ಆನಂತರ ಕರ್ನಾಟಕ ಸರ್ಕಾರದ 8, 9 ಮತ್ತು 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕಗಳ ಕೊನೆಗೆ ಬರ್ತಿರತಕ್ಕಂತಹ ವ್ಯಾಕರಣ ಭಾಗ ಮತ್ತು ಕರ್ನಾಟಕ ಸರ್ಕಾರದ ಪ್ರಥಮ ಹಾಗೂ ದ್ವಿತೀಯ PUC ಕನ್ನಡ ಪಠ್ಯಪುಸ್ತಕಗಳ ವ್ಯಾಕರಣ ಭಾಗವನ್ನು ಆಧರಿಸಿ ಈ ಪಠ್ಯವನ್ನು ತಯಾರಿಸಿದ್ದೇನೆ. ಅದಕ್ಕೆಲ್ಲ ನಾನು ಋಣಿಯಾಗಿದ್ದೇನೆ. ಇಲ್ಲಿಯವರೆಗೆ ಪಾಠವನ್ನು ಆಲಿಸಿರುವಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.